ಈಗ ಊಟಿಗೆ ಹೋಗ್ತಾ ಇದೀವಿ. ಏನಕ್ಕೆ? ಟು ಕನ್ವಿನ್ಸ್ ಆಡಿಯನ್ಸ್ ಊಟಿ ಇಸ್ ಪಾಲ್ಗಾಮ್. How excited are you for the second schedule? Actually, ಸಿಕ್ಕಾಪಟ್ಟೆ excited. Our journey starts from now. ಗುಡಲೂರು ಟು ನಡುವಟ್ಟಂ ಬೆಂಗಳೂರಿಂದ ಸ್ಟಾರ್ಟ್ ಮಾಡು. ಊಟಿ ಟು ನಡುವಟ್ಟಂ ಟು ಗುಡಲೂರು. ಇವಾಗ ಗುಡಲೂರು ಟು ನಡುವಟ್ಟಂ ಹೋಗ್ತಾ ಇದೀವಿ. ಇಲ್ಲಿ ತೇಜಸ್ ಕಿರಣ್ ಉಸ್ತರೇ ಆಡ್ತಿಲ್ಲ. ತೇಜಸ್ ಕಿರಣ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಒಂಚೂರು ಹೇಳ್ಕೊಳ್ಳಿ. ಸದ್ಯಕ್ಕೆ ಮಾತಾಡೋ ಥರ ಇಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಜೀವನದಲ್ಲಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ SP ಆಫೀಸಲ್ಲಿ. ಅವರು ನಾವು ನಮ್ಮ ಕಡೆಯಿಂದ ಪ್ರಯತ್ನ ಪಡ್ತೀವಿ, ಬಟ್ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಗೊತ್ತಿಲ್ಲ. ಅದಕ್ಕೋಸ್ಕರ ಸರ್ ನೀವು ಜಸ್ಟ್ ಸೈನ್ ಹಾಕಿ, ನಾವು ಏನು ಪೇಪರ್ಸ್ ಮೂವ್ ಮಾಡ್ಬೇಕು ಅದು ನಾವೇ ಖುದ್ದಾಗಿ ಮಾಡ್ತೀವಿ ಅಂತ ಹೇಳಿ ಅವ್ರ ಹತ್ರ ಇಲ್ಲಿಂದ SP ಆಫೀಸಲ್ಲಿ ಸೈನ್ ಆಗೋಕ್ಕೆ ಭಾಳ ಏನೇನೋ ಮಾಡಿ ಸೈನ್ ಆಯಿತು. ಅದನ್ನ DSP ಆಫೀಸಿಗೆ ತಗೊಂಡೋದ್ವಿ. ಅಲ್ಲಿಂದ ಲೋಕಲ್ ಎಲ್ಲ ಕಡೆ ನಾವೇ ಪೇಪರ್ ಇಟ್ಕೊಂಡು ಓಡಾಡಿದ್ವಿ. DSP ಆಫೀಸಲ್ಲಿ ಹೆಡ್ ಮೇನ್ ಆಫೀಸರ್ ಇರಲಿಲ್ಲ. ಅವರು ಇವ್ರು ಕಳ್ಸಿದ್ದಾರೆ. ಅವರು ಮಾರನೇ ದಿವಸ ಏನೋ ಒಂದು ಕೆಲಸದ ಮೇಲೆ ಆಚೆ ಹೋಗ್ಬಿಟ್ಟಿದ್ದಾರೆ. ಎಲ್ಲಾದ್ರೂ ಮಧ್ಯ ನಾಳೆ ಶೂಟ್ ಅಂತ ಪ್ಲಾನ್ ಮಾಡಿದೀವಿ. ಪರ್ಮಿಷನ್ ಲೆಟರ್ ಇನ್ನ ನಮ್ ಕೈಗೆ ಬಂದಿಲ್ಲ. ಇವಾಗ ಏನ್ ಪ್ರಾಬ್ಲಮ್ ಆಗುತ್ತೆ, ಲೆಟರ್ ಇಲ್ಲ ಅಂತಂದ್ರೆ ವೆಪನ್ಸ್ ಇದೆ ನಮ್ಮ ಹತ್ರ. ವೆಪನ್ಸ್ ನಾವು ಗಡಿ ದಾಟಿಸ್ಬೇಕು. ಅಂದ್ರೆ ಲಿಟ್ರಲಿ ನಾವು ಬಾರ್ಡರ್ ದಾಟಬೇಕು, ಕರ್ನಾಟಕದಿಂದ ತಮಿಳುನಾಡು ಹೋಗ್ಬೇಕು ಅಂದ್ರೆ ಚೆಕ್ಕಿಂಗ್ ಇದ್ದೇ ಇರುತ್ತೆ. ನಾವು ಶೂಟಿಂಗ್ ಬಂದವರು ಈ ತರ ಹಿಂಗೆ ನಮ್ಮ ಹತ್ರ ಫೇಕ್ ವೆಪನ್ಸ್ ಇದೆ, ಅದು ಕಂಪ್ಲೀಟ್ಲಿ ಡಮ್ಮಿ. ಅದಕ್ಕೆ ನಮ್ಗೆ ಪರ್ಮಿಷನ್ ಇದೆ. ನಮಗೆ ಅಲ್ಲಿ ಇದು ಗುಡಾಲೂರಲ್ಲಿ ಪರ್ಮಿಷನ್ ತಗೊಂಡಿದೀವಿ. ಅಲ್ಲ SP ಆಫೀಸಲ್ಲಿ ಪರ್ಮಿಷನ್ ತಗೊಂಡಿದೀವಿ ಅಂತ ಹೇಳಿ. ನಾನೇನ್ ಮಾಡಿದೆ ಬ್ರದರ್, ಆಗಿದ್ದಾಗ್ಲಿ ನಾನು ಮತ್ತೆ ಮೈಸೂರಿಗೆ ಹೋಗ್ಬಿಡ್ತೀನಿ. ಅವರು ಟೀಮ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸಾಯಂಕಾಲ ಆಲ್ಮೋಸ್ಟ್ ಒಂದು 3:30-4 ಗಂಟೆ ಆಗೋಗಿತ್ತು. ಏನಾದರೂ ಆಗಲಿ ಮತ್ತೆ ಏನು ಮಾಡಿದೆ, ಊಟಿಗೆ ಬಂದು ನಾನು ಊಟಿ ಸಿಟಿಯಿಂದ ಏನು ಮಾಡಿದೆ, ಬಸ್ ಇಟ್ಕೊಂಡೆ. ಸೊ ಆ ಕಡೆಯಿಂದ ಸಂದೀಪ್ ಬ್ರದರ್ ಅವರು KSRTC ಬಸ್ಸಲ್ಲಿ ಮಂಗಳೂರು ಬಸ್ ಅಂತ ಅದು. ಸೊ ಅಲ್ಲಿಂದ ಈ ಕಡೆ ಗುಂಡ್ಲುಪೇಟೆ ಕಡೆಗೆ ಬರ್ತಿದ್ದಾರೆ. ಆ್ಯಂಡ್ ನಾವು ಗುಂಡ್ಲುಪೇಟೆಯಿಂದ ಆ ಕಡೆ ಊಟಿ ಕಡೆ ಹೋಗ್ತಾ ಇದೀವಿ. ನಾನು ಗುಡಲೂರಿಗೆ ಹೋಗೋವರೆಗೂ ಕಾಂಟ್ಯಾಕ್ಟಲ್ಲಿ ಇತ್ತು, ಟಚ್ಚಲ್ಲಿತ್ತು. ಇವರು ಗುಂಡ್ಲುಪೇಟೆ ಬರೋವರೆಗೂ ಟಚ್ಚಲ್ಲಿದ್ರು ಟೀಮ್ ಅವರು. ಅದು ಹೋಗ್ತಾನೆ ಇತ್ತು, ನೆಟ್ವರ್ಕ್ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸಿಗ್ನಲ್ ಏನು ಅಂತಂದ್ರೆ ನಮ್ಮ ಕಾರ್ ನೋಡಿದ್ರೆ ಅವರು ಡಿಮ್ ಅಂಡ್ ಡಿಫ್ ಮಾಡ್ತಾರೆ. ಯಾರು KSRTC ಮಂಗಳೂರು KSRTC ಬಸ್ ಅವರು ಡಿಮ್ ಅಂಡ್ ಡಿಪ್ ಮಾಡ್ತಾರೆ. ಆ ಡಿಮ್ ಅಂಡ್ ಡಿಪ್ಪೇ ನಮ್ಮ ನಾನು ಅಲ್ಲಿ ಒಂದು ಜಾಗದಲ್ಲಿ ಏನು ಮಾಡಿದೆ, ಹತ್ರ ಹೋಗ್ತಾ ಕನ್ಫ್ಯೂಸ್ ಆಗೋಯ್ತು ನನಗೆ. ಗಾಡಿ ಒಂದು ಪಾಸ್ ಆಯ್ತು, ಸರ್ ನಿಲ್ಸಿ ಅದೇ ಗಾಡಿ ಅಂತ ಅಂದ್ಬಿಟ್ಟು ಇಳ್ಕೊಂಬಿಟ್ಟೆ. ನಾನು ಹೊರಟೋಯ್ತದು, ಬಟ್ ನಾನು ನಮ್ಮ ಗಾಡಿನೇ ಅನ್ಕೊಂಬಿಟ್ಟೆ. ನಾನು ನಮ್ಮ ಗಾಡಿನೇ ಜನ ಇದ್ದಿದ್ದು ನೋಡ್ಬಿಟ್ಟು ನಮ್ಮ ಟೀಮ್ ಪಾಸ್ ಆಗೋದ್ರು. ಅಯ್ಯೋ ನಾನು ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಹಿಂದೆ ಇನ್ನೊಂದು ಬಂಡೀಪುರ ಫಾರೆಸ್ಟ್ ಒಳಗಡೆ ಒಂದು ಕಾರು ಯಾರೋ ಪಾಪ ಸಿಂಗಲ್ ಆಗಿ ಬರ್ತಿದ್ರು ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ ಅನ್ಕೊಳ್ತೀನಿ, ಡ್ರಾಪ್ ಕೊಟ್ಟರು ಅಂತ ಒಳ್ಳೆ ವ್ಯಕ್ತಿ ಅಂತಲ್ಲ. ಆ ಜಾಗದಲ್ಲಿ ನಾನು ಕಾರಲ್ಲಿ ಬರ್ತಾ ಇದ್ದೀನಿ, ಅವ್ರ ಹತ್ರ ಮಾತಾಡ್ಕೊಂಡು ಮತ್ತೆ ಮುಂದೆ ನೋಡಿದ್ರೆ 6033 ಗಾಡಿ ನಂಬರ್. ಸರ್ ನಮ್ದೇ ಗಾಡಿ, ಇದು ನಮ್ದು ಗಾಡಿ. ನಾನು ಅಲ್ಲಿ ಮಿಸ್ ಮಾಡ್ಕೊಂಡು ನಿಲ್ಸಿ ಅವನು ನಿಲ್ಸ್ಬಿಟ್ಟ ಅಲ್ಲಿ ಪಾಪ. ಫೈನಲಿ ನಮ್ಗೆ ಬ್ರದರ್ ಅವರು ಸಿಕ್ಕಿದ್ದಾರೆ. ಎಲ್ಲಿ ಬರ್ತಿದ್ದಾರೆ ನೋಡಿ. ಆಮೇಲೆ ಹಿಂದೆ ಮಂಜಾಕ್ಸ್ಬಿಟ್ಟು ಬ್ರದರ್ ಬರ್ತಿದ್ದಾರೆ ಅಂದಾಗ ಅವಾಗ ನಮ್ಮ ಮನು ನಿಲ್ಸ್ಬಿಟ್ಟು ಏನು ಮಾಡಿದೆ, ಓಡೋಗಿ ನನ್ನ ಗಾಡಿ ಎತ್ಕೊಂಡು ಸೊ ಟಕ್ ಅಂತ ಅವ್ರನ್ನ ಎಲ್ಲ ಕ್ಯಾಶ್ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅವ್ರು ಅಲ್ಲಿಂದ ಪಿಕ್ ಮಾಡಿಕೊಂಡು ಎಕ್ಸಾಕ್ಟ್ ನಮಗೆ ಬೇಕಾಗಿದ್ದ ಟೈಮ್ಗೆ ಒಳಗಡೆ ಹೇಗೋ ಮಾಡಿ ಅವ್ರನ್ನ ಕರ್ಕೊಬಂದಿದ್ದು ನಿಜಕ್ಕೂ ಅದ್ಭುತ. ಇವತ್ತು ನೈಟ್ ಒಂದು ಕೆಫೆಲ್ ಶೂಟ್ ಮಾಡಬೇಕಾಗಿದೆ. ನೀವು ನೋಡ್ತೀರಾ ಅದು ವಿಡಿಯೋ ಸಾಂಗಲ್ಲಿ. ಬದಲಾದ ಹಾಗಿದೆ ಬಾನು. ರಾತ್ರಿ ನಮ್ಮ ಚಂದನಕ್ಕೆ ಅಡುಗೆ ಎಲ್ಲ ಮಾಡ್ಕೊಂಡ್ ಬಂದಿದ್ರು ಅವ್ರ ಕೈಯಾರೆ, ಎಲ್ರಿಗೂ ಊಟ ಹಾಕ್ಬೇಕು ಅಂತ. ಅದು ಬೇರೆ ಅಲ್ಲಿ ಫುಲ್ ಕೋಲ್ಡ್ ಆಗಿ ಒಂಥರ ಐಸ್ ಪೀಸ್ ಆಗ್ಬಿಟ್ಟಿತ್ತು. ರೈಸ್ ಬಾತ್ ಅಂದ್ರೆ ಜೀರಾ ರೈಸು, ದಾಲು ಎಲ್ಲ. ಆಮೇಲೆ ಅಲ್ಲಿ ಯಾವುದೋ ಶಟರ್ ಎಳಿತಿದ್ದಿದ್ದು ಕ್ಯಾಂಟೀನಿಗೆ ಹೋಗಿ ಅವ್ರಿಗೆ ಕಾಡಿಬಿಡಿ, ಅವ್ರು ಆಗೋದೇ ಇಲ್ಲ ಅಂತಂದು. ಆಮೇಲೆ ಎಲ್ಲ ಪರೋಟ ತಗೊಂತಿದ್ದೀವಿ ಅಂದಿದ ತಕ್ಷಣ ಶಟರ್ ಮತ್ತೆ ಓಪನ್ ಮಾಡ್ಬಿಟ್ರು. ಸರಿ ಆಯ್ತು ಕೊಡಿ, ಬಿಸಿ ಮಾಡ್ಕೊಡ್ತೀವಿ ಅಂತ. ಸೊ ಅದೆಲ್ಲ ಆಯ್ತು. ಇದೆಲ್ಲ ಒಂದು ಸಣ್ಣ ಕಥೆಗಳಷ್ಟೇ. ಇನ್ನು ಬೆಳಗ್ಗೆ ಇದೆಯಲ್ಲ ಕತೆ, ಪರ್ಮಿಷನ್ ಲೆಟರ್ ಬರೋದು ಆ ಜಾಗದಲ್ಲಿ ತೆಗಿಯೋದು. ನಾವು ಗುಡ್ಲೂರ್ಗೆ ಹೋಗಿ ಗುಡ್ಲೂರಲ್ಲಿ ಪೊಲೀಸ್ ಸ್ಟೇಷನ್ ಮೀಟ್ ಆಗಿ ಆಮೇಲೆ DYSP ಆಫೀಸ್ಗೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆದಷ್ಟು ನಾವು ವೆನ್ಸ್ಡೇನೆ ವಿಡಿಯೋ ಮಾಡೋಣ ಅಂತ ಅಲ್ಲ ಏನು ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ವೆಯ್ಟ್ ಮಾಡಿಸಿದ್ರು ಒಂದು 10:30-11 ಗಂಟೆಗೆ ನಮ್ಮ ಕೈಗೆ ಪರ್ಮಿಷನ್ ಲೆಟರ್ ಬಂತು. ಫೈನಲಿ ಊಟಿಯಲ್ಲಿ SP ಆಫೀಸಿಂದ ಪರ್ಮಿಷನ್ ಲೆಟರ್ ತೊಗೊಂಡು
ಸೊ TR ಬಜಾರಲ್ಲಿ ಏನು ಶೂಟ್ ಮಾಡೋದಕ್ಕೆ ಒಂದು ಪರ್ಮಿಷನ್ಗೆ 3 ಡೇಸಿಂದ ಒದ್ದಾಡಿದ್ವಿ. ಸ್ಟಾಲಿನ್ ಸರ್ ಆಗಲಿ ಒಂದು ಒಳ್ಳೆ ರೀತಿಯಲ್ಲಿ, ಅದರಲ್ಲೂ ಎಸ್ಪೆಷಲಿ ನನ್ನ ಫ್ರೆಂಡ್ ಕ್ರಿಸ್ಟೋ ಅಂತ ಇದ್ದಾನೆ, ಅವರ ತಾಯಿ ಇದೆ SP ಆಫೀಸಲ್ಲಿ ವರ್ಕ್ ಮಾಡೋದ್ರಿಂದ ಮಾಲಾ ಆಂಟಿ ಅಂದ್ಬಿಟ್ಟು ಅಂತ. ಸೊ ಅವ್ರಿಗೆ ಇಮಿಡಿಯೇಟ್ ಕಾಲ್ ಮಾಡಿ ಈ ಥರ ಎಲ್ಲ ಇದೆ ಅಂತ ಹೇಳಿದ ತಕ್ಷಣ ಅವ್ರು ಆಯಿತು ಅಂತ ಹೇಳಿ SP ಆಫೀಸ್ಗೆ ಫೋನ್ ಮಾಡಿದ್ರು. ಇವ್ರು ಇಲ್ಲಿಂದೆಲ್ಲ ಇದು ಮಾಡಿ ಮತ್ತು ನಡುವಡ್ಡಮ್ ಸ್ಟೇಷನ್ಗೆಲ್ಲ ಫೋನ್ ಮಾಡಿ ಅವ್ರಿಗೂ ಇನ್ಫಾರ್ಮ್ ಮಾಡಿ, ಇಲ್ಲಿಂದ ಪರ್ಮಿಷನ್ ಇವ್ರ ಕಡೆಯಿಂದ ಏನೇನು ಬೇಕು ಅದೆಲ್ಲ ಪ್ರೊಸೀಜರ್ಸ್ ಎಲ್ಲ ಅವ್ರಿಗೆ ಸೆಂಡ್ ಮಾಡಿ, ಅಲ್ಲಿಂದ ಮತ್ತು ಗುಡಲೂರು DSP ಆಫೀಸಿಂದ ಅವರು ಅಲ್ಲೆಲ್ಲ ನಮ್ಮದು ತನಿಖೆ ನಡೆಸ್ಬಿಟ್ಟು ಎಲ್ಲ ಕ್ಲಿಯರೆನ್ಸ್ ತೊಗೊಂಡು, ಆದರೆ ಬೇಗ ಕೊಟ್ಟರು. 4-5 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾವು ಈ ಥರ ಇನ್ಫ್ಲೂಯೆನ್ಸ್ ಎಲ್ಲ ಮಾತಾಡ್ಸಿದ್ದಕ್ಕೆ ಬೇಗಾಗಿ ಕೊನೆಗೂ ಪರ್ಮಿಷನ್ ಲೆಟರ್ ಬಂದ್ಬಿಟ್ಟಿದೆ. ಸಂತೋಷ ಅಂದ್ರೆ ಇವಾಗ ನಮ್ಮ ಟೀಮ್ ಖುಷಿ ಪಡ್ತಾರೆ ಇದನ್ನ ನೋಡಿ. ಹೌದು. ಸೊ ಇವಾಗ ಇದನ್ನ ತಗೊಂಡು ಹೊರಡೋಣ. ಲೆಟ್ಸ್ ಗೋ. ಫೈನಲಿ ಪರ್ಮಿಷನ್ ಲೆಟರ್ ಕೊಡಿ, ಪರ್ಮಿಷನ್ ತೊಳಿ ಏನು ಅಂತ ಆಗತ್ತಿಲ್ಲ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಕಾಶ್ಮೀರ್ಗೆ ಹೋಗ್ತಾ ಇದೀವಿ. ಯಸ್, ಇವಾಗ ಪಾಲ್ಗಾಮ್ಗೆ ಹೋಗ್ತಾ ಇದೀವಿ. ಅವ್ರು ಹೇಳಿದ್ರು ಸೊ ಪಾಲ್ಗಾಮ್ ಇಲ್ಲಿಗೆ ತರಿಸ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಎಸ್ ಅಂತ ಹೇಳಿ ಬಂದಿದ್ದೀವಿ. ಸರಿ ಮಾಡ್ಬಿಟ್ಟು ಕಳಿಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಲೊಕೇಶನ್ ಪಾಲ್ಗಾಮ್ ಹೋಗ್ತಾ ಇದ್ದೀವಿ. ಆರ್ಟಿಸ್ಟ್ ಆಗಿ ನಿಮ್ಗೆ ಯಾವ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ತುಂಬಾ ಇಷ್ಟ ಇದೆ. ತುಂಬಾ ಇಷ್ಟ ಇರುತ್ತೆ ಗುರು. ಪೊಲೀಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಡಾಕ್ಟರ್ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅಲ್ಲ, ಅದೆಲ್ಲ ಜನರಲ್ ಬಿಟ್ಬಿಡು. ನಿನಗೆ ಯಾವ ಕ್ಯಾರೆಕ್ಟರ್, ಇದೊಂದು ಕ್ಯಾರೆಕ್ಟರ್ ನಾನು ಜೀವನದಲ್ಲಿ ಮಾಡ್ಲೇಬೇಕು ಅಂತ ಯಾವ್ದಾರು ಆಲ್ರೆಡಿ ಇರೋದ್ರಲ್ಲಿ ಏನಾದ್ರು ಹೇಳಕ್ಕಿದ್ರನ. ನನಗೆ ಈಗ ಸದ್ಯಕ್ಕೆ ಒಂದು ಇನೋಸೆಂಟ್ ಹಳ್ಳಿ ಹುಡುಗ ಅಥವಾ ಇನೋಸೆಂಟ್ ಆಗಿ ಈ 12th ಫೇಲ್ ಅಲ್ಲಿ ಕ್ಯಾರೆಕ್ಟರ್ ಇದೆಯಲ್ಲ, ಆ ತರ ಕ್ಯಾರೆಕ್ಟರ್ ಸದ್ಯಕ್ಕೆ ಮಾಡ್ಬೇಕಂತ ಭಾರಿ ಆಸೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನೀನು ಭಾರಿ ಆಟಾಡ್ಸಿ ಕಣಯ್ಯ. ಹೇಳು ಗುರು, ಲಾಗ್ ಮಾಡ್ದ ಮಲಗ್ತೀಯ, ಇಲ್ಲಾಂದ್ರೆ ಈ ತರ ಫೋನ್ ಇಟ್ಕೊಂಡು ಹಿಂಸೆ ಕೊಡ್ತೀಯ. ಹಲೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹಾಯ್. ಹಂಗೆ ಅದು ಅಮ್ಮ. ನಿಮ್ಮ ಅಭಿಮಾನಿ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಕೋತಿ ಅಣ್ಣ ನೋಡು ನಿನ್ನ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಸೈಡ್ ಹೋಗೋದು ಇದೆಲ್ಲ ಚಿಕ್ಕ ಟ್ರೈಸಿಪ್ಸ್ ನೋಡೋಣ. ಇದಿಲ್ಲ, ಇದು ಹೆಣ್ಣು. ನಿಮ್ಗೆ ಯಾಕೆ ಬೇಕದು? ಅದ್ ಹೆಂಗ್ ನೋಡ್ತಿದ್ದೆ ನೋಡಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನಮ್ಮ ಯಜಮಾನ್ರ ಕರಿ ಅಂತ ಅದು. ಹಂಗಂತ ಗುರು. ನಾವು ನಮ್ಮ ಪಾಡಿಗೆ ಏನೋ ಶಾರ್ಟ್ ಡಿಸ್ಕಸ್ ಮಾಡ್ತಾ ಇದೀವಿ. ಟೆರರಿಸ್ಟ್ ಫೇಸ್ ಎಲ್ಲಿದ್ಯಾ? ಇಲ್ಲಿ ಹಿಂಗ್ ನೋಡ್ತೀಯನ, ಹಿಂಗ್ ನೋಡ್ತೀಯ? ಹಲೋ ಬ್ರದರ್, ಸಡನ್ ಅವರು ಬ್ರದರ್ ತೊಳಿ 15,000 per ತೊಳಿ ಇಂಗ್ಲಿಷ್ ఏడుకొండలవాడ వెంకటరమణ గోవింద. ಪಾಪ ಬ್ರದರ್ ಅಂತಲ್ಲ, ನಾವಿಬ್ರು ಇಲ್ಲಿ ಏನ್ ನೆಕ್ಸ್ಟ್ ಲೆವೆಲ್ ಇಲ್ಲ. ಅವ್ರ ಪಾಪ ತಮಿಳಾದ್ರೂ ಮಾತಾಡ್ತಾರೆ, ನಮಗ ಆ ಕಡೆ ತಮಿಳು ಬರಲ್ಲ, ಈ ಕಡೆ ತೆಲುಗುನೂ ಬರಲ್ಲ, ಈ ಕಡೆ ಬಿಡಿ ಅಪ್ಪನ ವಿಡಿಯೋ ನೋಡ್ತೇನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಿಮ್ಮ ಇವತ್ತಿನ ಆಪತ್ ಬಂದವ ಯಾರು? ಇವತ್ತಿನ ಆಪತ್ ಬಂದವಲ್ಲ. We might shoot on Monday or Tuesday. We'll come back. ಎಷ್ಟು ಚಂದ ಅಲ್ಲ. ಇವಾಗ ಒಂದ್ ವೇಳೆ ನಾವೇನಾದ್ರು ಶೂಟ್ ಮಾಡಿದ್ರೆ, he is the man who fought for that ಫ್ರೇಮ್, for his frame. ಸ್ವಲ್ಪ ಹೊತ್ತಲ್ಲಿ ನಮ್ ಲೊಕೇಶನ್ ಬರುತ್ತೆ. ಈ ತರದ್ ನನ್ ಎಂತ ಬೀಸ್ಟ್ ಬರೋದು. ಇಷ್ಟು ಗುರು ಮಸಲ್ ನೋಡಿದ್ರು ಅದ್ರದ್ದು. ನಾನು ಪಕ್ಕಾ ಆಕ್ಚುಲಿ ಲೋಕಲ್, ನಾನು ನನ್ನ ಟ್ರಿಕ್ ಮಾಡ್ಬೇಕು. ಮಸಲ್ಸ್ ನೋಡೋದು ಒಳ್ಳೆ ಆಮ್ಸು, ಬೈಸಿಪ್ಸ್, ಟ್ರೈಸಿಪ್ಸ್ ಎಲ್ಲ ಮಾಡ್ದಂಗೆ. ನಿಂದು ಹಂಗೆ ಇಲ್ವಾ? ನೋಡಿ ತೋರ್ಸೋರು ನಿಂದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೋಡಿ ಇದೇ ಇದೇ ಲೊಕೇಶನ್. ಲೊಕೇಶನ್ ಏನಂತೀರ? ನಾವು ಯಾರಿಗೂ ಹೇಳದೆ ಪಹಲ್ಗಾಮಿಗೆ ಒಂದು ಸಾಂಗ್ ಶೂಟಿಂಗ್ ಬರ್ತೀವಿ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ನಾರ್ತ್ ಇಂಡಿಯಾಗೆ ಬರೋದು ತುಂಬಾ ಕನಸಾಗಿತ್ತು. ಕ್ಯಾಮ್ರಾ ಆಕ್ಷನ್.
ಸಮಯವೇ ಮರೆತು ಹೋಗುವವರೆಗೂ ಪ್ರೀತಿ ನಿನ್ನಲ್ಲಿದೆ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. हेलो उसका नाम बता फिर बेलपुरी का लेना. ವಿನಯ್ ನಾರಾಯಣ್. ಇವಾಗ ನಮಗೆ ಆದರೆ ಒಂದು ರೀಸನ್ ಇದೆ ಮಾಡೋಕ್ಕೆ. ಇವಾಗ ಯಾಕಂದ್ರೆ ನಾವು ಡೈರೆಕ್ಟರ್ಸು ಅಥವಾ ನಮ್ದೇನೋ ಒಂದು ಇದು ಬರುತ್ತೆ. ಬಟ್ ಈಗ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಅಥವಾ ಟೀಮ್ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಜೊತೆ ನಿಲ್ಲೋಣ ಅಂತ ಮನ್ಸಾರಿ ನಿಲ್ಲೋದಿದೆಯಲ್ಲ, ಅದು ತುಂಬ ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ನನಗೆ ಖುಷಿ ಆ್ಯಕ್ಚುಲಿ. ದರ್ಶನ್ಗೆ ಏನಾದ್ರು ಕೆಲಸ ಕೊಟ್ಟರೆ ಯೂಶಲಿ ನಾನು ಸ್ವಲ್ಪ ತಲೆ ಕೆಡ್ಸ್ಕೊಳ್ಳೋದು ಕಮ್ಮಿ ಮಾಡ್ತೀನಿ. ಅದು ನಾನು ಇವನು ಅಂತ ಮಾತ್ರ ಅಲ್ಲ, ಎಲ್ಲರೂ ಕೂಡ. ಈಗ ಹೊರಗಡೆ ನಾವು ನೋಡ್ತೀವಲ್ಲ, ಅಲ್ಲೂ ಕೂಡ ಹಿಂಗೆ ನಮ್ಮ ಒನ್ ಆ್ಯಂಡ್ ಓನ್ಲಿ ಪ್ರೊಡ್ಯೂಸರ್ ಆ್ಯಕ್ಟ್ರೆಸ್. ಇದೇ ಒಂದು ಮಾತನ್ನು ಹೇಳಬೇಕು ಅಂದರೆ, ಅವರು ಬರೀ ಆನ್ ಸ್ಕ್ರೀನ್ ಮಾತ್ರ ಲೀಡ್ ಅಲ್ಲ, ಪ್ರಾಜೆಕ್ಟ್ನ ಕೂಡ ಲೀಡ್ ಮಾಡಿ. ನಾವು ಹೆಂಗೆ ಟೈಮಿಗೆ ಶಿವಶಂಕರ್ ಈ ಥರ 4:15 ಇವತ್ತು ಇಲ್ಲಿ ಮುಗಿಸ್ಬೇಕು ಅಂದರೆ ಬಿಕ್ಕಿದ್ದು ಅವ್ರೊಂದ್ಸರಿ ಕ್ಯಾಮ್ರಾ ಹಿಡಿದ್ರೆ ಇದ್ದಾರೆ ಮುಗಿಸ್ಬೇಕು ಅಂತ ಬೇಗ ತೆಗಿತಾ ಇರ್ತಾರೆ. 4:15 ಸೆಟ್ಟಲ್ಲಿ ಇರಬೇಕು ಅಂದರೆ 4 ಬರುವಂಥ ಏಕೈಕ ಹೌದು ನಮಗೆ ಸಿಕ್ಕಿದವರು. ನಮ್ಮ ಫ್ಯಾಮಿಲಿಯ ಪುಟ್ಟ ಕಂದಮ್ಮ, ನಮ್ಮ ಕ್ಷಮಮ್ಮ. ಪಾಪ ಈ ಕೂಸು ಅದ್ರ ಆಡ್ಗದ್ ಕೆಲಸ ಮಾಡ್ತಾ ಇರುತ್ತೆ, ಸೌಂಡ್ ಮಾಡಲ್ಲ, ಏನೂ ಇಲ್ಲ. ಶ್ರಮ ಇಲ್ಲ ಅಂದ್ರೆ ಕೈಗಾಲಾಡಲ್ಲ. ಅಂಡ್ ಎಲ್ಲೋ ಒಂದ್ ಕಡೆ ಆ ಕಂಫರ್ಟ್ ಬಿಟ್ಟು ಫೋಟೋ ತಗೋಬೇಕು ಅಂತ ಹೇಳ್ತಾರೆ. ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡುತ್ತೆ ಕೂಸು. 2 ಕಂಬಗಳ ಥರ ಆರೋಹ ಫಿಲ್ಮ್ಸ್ಗೆ 2 ಕಣ್ಣಿದ್ದ ಹಾಗೆ. ಆರೋಹ ಫಿಲ್ಮ್ಸ್ಗೆ 2 ಕಣ್ಣಿದ್ದಾವೆ ಇವರು. ಬಟ್ ಇವರಿಬ್ರು ಕೆಲಸ ಮಾಡಿರೋದು ಇಟ್ಸ್ ಕಮೆಂಡಬಲ್. ಅದು ಬೇರೆ ಏನು ವರ್ಡ್ಸ್ ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಇಷ್ಟು ನಾನು ಮಾಡಿರೋ ಪ್ರಾಜೆಕ್ಟ್ಸಲ್ಲಿ ಇಷ್ಟು ಚೆನ್ನಾಗಿ ವರ್ಕ್ ಮಾಡೋ ಹುಡುಗರು ನಾನಂತೂ ಎಲ್ಲೂ ನೋಡಿಲ್ಲ. ಎಲ್ಲರೂ ಕೆಲಸ ಮಾಡ್ತಾರೆ ಇಲ್ಲ ಅಂತಲ್ಲ, ಬಟ್ ಒಂದು ಪ್ಯಾಷನ್ ಇದೆ ಆ ಕಣ್ಣಲ್ಲಿ, ಎಲ್ಲರದಲ್ಲೂ ಆ ಪ್ಯಾಷನ್ ಕಾಣಿಸುತ್ತೆ. ಸೊ ಸೂಪರ್, ಲವ್ ಯು ಆಲ್.